ಎಲ್ಲ ಹುಡುಗಿನೂ ಮದುವೆ ಮಾಡ್ಕೊಂಡು ಬಂದಮೇಲೆ ಅದು ನನ್ನ ಮನೆ ಅಂತಲೇ ಭಾವನೆಯಲ್ಲಿ ಇಟ್ಕೊಂಡು ಬಂದಿರ್ತಾಳೆ. ಬಟ್ ಆದ್ರೆ ಆ ರೀತಿ ಫೀಲ್ ಕೊಡಬೇಕಾಗಿರೋದು ಆ ಮನೇಲಿರೋರು ಅಕ್ಕಪಕ್ಕ ಇರೋ ರಿಲೇಟಿವ್ಸ್ಗಳು. ನನ್ನ ಮಗನ ಮದುವೆ ಆಗಿ ಸೊಸೆ ಮನೆಗೆ ಬಂದರೆ ಸಾಕು ಅನ್ನೋರು ಒಂದು ವರ್ಗದಲ್ಲಿದ್ದರೆ, ಮದುವೆ ಮಾಡ್ಕೊಂಡು ಸೊಸೆ ತಂದಮೇಲೆ ಅವ್ರನ್ನ ಹೆಂಗೆ ನಡೆಸ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಇರೋರು ಇನ್ನೊಂದು ವರ್ಗದಲ್ಲಿದ್ದಾರೆ. 80s 90s ಅಲ್ಲೆಲ್ಲ ಆದಷ್ಟು ಹೆಂಡತಿ ಮಾತನ್ನೇ ಗಂಡಂದಿರು ಕೇಳ್ತಾ ಇದ್ರು, ಒಳ್ಳೇದಕ್ಕೆ ಹೇಳ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ಅವಾಗಿಂದಿರ್ಲಿ. ಇವಾಗಲೇ ನಮ್ಮ ಪೇರೆಂಟ್ಸ್ಗಳಲ್ಲಿ ಅಮ್ಮಂದಿರ ಮಾತೆ ಅಪ್ಪಂದಿರು ಕೇಳ್ತಾ ಇದ್ದಿದ್ದು. ಆದ್ರೆ ಈಗ ಸಣ್ಣ ಪುಟ್ಟ ವಿಷಯದಲ್ಲಿ ಸೊಸೆ ಮಾತನ್ನ ಮಗ ಏನಾದ್ರು ಕೇಳ್ಬಿಟ್ರೆ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ಮದ್ವೆ ಆದ್ಮೇಲೆ ನನ್ನ ಮಗ ಬದಲಾಗ್ಬಿಟ್ಟ ಅನ್ನೋ ಮಾತುಗಳು. ಮನೇಲಿ ಏನೇ ಮೇಜರ್ ವಿಷಯ ನಡೆದ್ರು ಕೂಡ, ಡಿಸಿಷನ್ ತಗೋಬೇಕು ಅಂದ್ರೂ ಕೂಡ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತೀರಾ. ಅದ್ರಲ್ಲಿ ನಮ್ಮ ಸೊಸೆ ಇದ್ದಾಳೆ, ನನ್ನ ಹೆಂಡತಿ ಇದ್ದಾಳೆ, ಅವಳನ್ನ ಒಂದು ಮಾತು ಕೇಳಬೇಕು ಅಂತ ಇಬ್ರಿಗೂ ಅನ್ಸಲ್ಲ. ಅಲ್ಲಿಗೆ ಆ ಹುಡುಗಿಗೆ ನೀವೇನ್ ಬೆಲೆ ಕೊಟ್ಟಂಗಾಗತ್ತೆ? ಹುಟ್ಟಿ ಬೆಳೆದಿದ್ದ ಅಪ್ಪನ ಮನೇನು ನಮ್ದಲ್ಲ, ತಾಲಿ ಕಟ್ಕೊಂಡು ಕರ್ಕೊಂಡ್ ಬಂದಿದ್ ಗಂಡನ ಮನೇನು ನಮ್ದಲ್ಲ ಅಂತ ಅನ್ಸ್ದಾಗ ಆ ಹುಡುಗಿ ಏನ್ ಮಾಡ್ಬೇಕು? ಅಲ್ಲಿಗೆ ನೀವು ಕರ್ಕೊಂಡ್ ಬಂದಿರೋ ಹುಡುಗಿ ಕರೆಕ್ಟ್ ಆಗೇ ಇರ್ತಾರೆ, ಅವ್ರನ್ನ ಬದಲಾಗೋ ರೀತಿ ಮಾಡ್ತಾ ಇರೋದು ನೀವುಗಳು. ಈ ಜಗತ್ತಿನ ಮುಂದೆ ಸೊಸೆ ಹೆಂಡತಿನ ಹೇಗ್ ನೋಡ್ಕೊತಾ ಇದೀನಿ ಅಂತ ತೋರಿಸ್ಕೊಳಕ್ಕೆ ಒಳ್ಳೊಳ್ಳೆ ಸೀರೆ ಒಡವೆಗಳನ್ನ ಹಾಕ್ಸ್ಕೊಂಡು ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿಸೋದ್ರ ಬದಲು ಮನೇಲಿ ಹೇಗ್ ನೋಡ್ಕೋತಿದ್ದೀರಾ, ನಡೆಸ್ಕೋತಿದ್ದೀರಾ ಅಂತ ಕೂತ್ಕೊಂಡು ಯೋಚನೆ ಮಾಡಿ. ಒಂದೇ ಒಂದು ಕ್ಷಣ ಸಾಕು, ಯಾವ ಗಂಡನೂ ಬೇಡ, ಯಾವ ಸಂಬಂಧನೂ ಬೇಡ ಅಂತ ಬಿಟ್ಟು ಅವಳ ದಾರಿ ಅವಳು ನೋಡ್ಕೊಳ್ಳೋದಿಕ್ಕೆ. ಬಟ್ ಆದ್ರೂ ಎಲ್ಲಾನು ಸಹಿಸ್ಕೊಂಡು ಆ ಮನೇಲಿ ಎಲ್ರ ಜೊತೆ ನಗ್ನಗ್ತಾ ಇರ್ತಾಳೆ ಅಂತಂದ್ರೆ ಒಬ್ಬನಿಗೋಸ್ಕರ ಮಾತ್ರ. ಮೊದಲು ಆ ಹುಡುಗಿ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ.